ಬಂದಾಯ್ತು. ದುಬೈಯಲ್ಲಿರುವಂತಹ ನಮ್ಮ ಪ್ರೀತಿಯ ಕನ್ನಡಿಗರನ್ನ ಭೇಟಿ ಮಾಡಿದಾಯ್ತು. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ? ಟಿವಿ ಬಂದಾಗ ಯಾವಾಗ ಬರ್ತೀರಾ? ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ವೆಲ್ಕಮ್. ರಾಘು, ಇವತ್ತು ನಾವು ನಡೆಸ್ತಾ ಇರೋದು ಗಂಧದ ಗುಡಿ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ. ಅದು ಕನ್ನಡ ನುಡಿಯ ತಂಪು, ಗಂಧದ ಗುಡಿಯ ಕಂಪನ್ನ ದುಬೈನಲ್ಲಿ ಮೆರೆಸೋದಕ್ಕೆ ಅಚ್ಚ ಕನ್ನಡದ ತಂಡ ಜಿಕೆಡಿ ಗ್ರೂಪ್ ಪ್ರೆಸೆಂಟ್ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 2025 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕನ್ನಡದ ಹೆಮ್ಮೆಯ ಸಾಧಕರನ್ನ, ಅವರ ಅಪ್ರತಿಮ ಸಾಧನೆಯನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸುವಂಥ ಕೆಲಸವನ್ನ ಇವತ್ತು ಈ ಸಂಸ್ಥೆ ಬಹಳ ಹೆಮ್ಮೆಯಿಂದ ಮಾಡಿದೆ. ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿ 25 ಜೀವಮಾನ ಶ್ರೇಷ್ಠ ಸಾಧಕಿ ಡಾಕ್ಟರ್ ತಾರಾ ಅನುರಾಧ. ತಾರಮ್ಮ ನಾಯಕ ನಟಿಯಾಗಿ, ಮನೆ ಮಗಳಾಗಿ, ಸಹೋದರಿಯಾಗಿ, ತಾಯಿಯಾಗಿ, ಬಂಧುವಾಗಿ, ಸ್ನೇಹಿತೆಯಾಗಿ, ಎಲ್ಲರಿಗೂ ಬೇಕಾದಂಥ ತಾರಮ್ಮ ಆಗಿ ಈ ವೇದಿಕೆಯಲ್ಲಿ ಜೀವಮಾನ ಶ್ರೇಷ್ಠ ಸಾಧನೆ ಅಂತಾರಾಷ್ಟ್ರೀಯ ಗಂಧದ ಗುಡಿ ಪ್ರಶಸ್ತಿಯನ್ನು ಪಡೆದು ಎಷ್ಟು ಹೆಮ್ಮೆ ಆಗ್ತಾ ಇದೆ. ನಮ್ಮೂರಿನ ವೇದಿಕೆಯನ್ನು ಅಲಂಕರಿಸಿರುವ ಈ 3 ಮಹನೀಯರ ಅಮೃತ ಹಸ್ತದಿಂದ ಸ್ವೀಕಾರ ಮಾಡಿದ ನನ್ನ ಧನ್ಯ ಅಂತ ನಾನು ಭಾವಿಸ್ತೇನೆ. ಮೊದಲನೇದಾಗಿ ಈ ಮಹನೀಯರು ದಯಮಾಡಿ ಅವ್ರು ಕೂತ್ಕೋಬೋದೇನೋ, ಅವ್ರ ಜೊತೆ ನಿಂತಾಗ ನಾನು ಮಾತನಾಡೋದು ಕಷ್ಟ ಅನಿಸುತ್ತೆ, ತಪ್ಪು ತಿಳ್ಕೊಳ್ತಿದ್ರಿ. ಒಡೆಯರೆ ಕೂತ್ಕೋತೀರಾ? ಚಿತ್ರರಂಗಕ್ಕೂ ಮತ್ತು ಜೀವನಕ್ಕೂ ಒಂದು ಅವಿನಾಭಾವ ಸಂಬಂಧ. ಚಿತ್ರಗಳಲ್ಲಿ ಯಾರೋ ಪಾತ್ರನ ಸೃಷ್ಟಿ ಮಾಡ್ತಾರೆ, ಯಾರೋ ಮಾತುಗಳನ್ನ ಬರೀತಾರೆ, ಯಾರೋ ನಮ್ಮ ಹಾಡುಗಳಿಗೆ ಧ್ವನಿ ಆಗ್ತಾರೆ. ಆದರೆ ಜೀವನದಲ್ಲಿ ಎಲ್ಲವೂ ನಾನು ಮಾಡ್ತೀನಿ, ಎಲ್ಲವೂ ನಾನು ಆಗಿದ್ದೀನಿ, ಎಲ್ಲವೂ ನನ್ನಿಂದಲೇ ಅನ್ನುವ ಭ್ರಮೆ ನಮ್ಮಲ್ಲಿರುತ್ತೆ. ಆದರೆ ಅದು ಸುಳ್ಳು. ನಾನಿದ್ದೇನೆ, ನಿಮ್ಮೆಲ್ಲರಿಗಿಂತನೂ ಆಡಿಸ್ತಾ ಇರೋನು, ಆಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋನು, ನಮಗೆ ಉಸಿರಾಗಿರೋನು ಆ ಭಗವಂತ ಒಬ್ಬನೇ. ತಂದೆಯಿಂದ ಸಂಘರ್ಷ ಕಲಿಬೇಕಂತೆ, ತಾಯಿಯಿಂದ ಸಂಸ್ಕಾರ ಪಡಿಬೇಕಂತೆ, ಉಳಿದಿದ್ದನ್ನೆಲ್ಲ ಸಮಾಜ ನಮಗೆ ಕಲಿಸ್ಕೊಡೋದಂತೆ. ನನ್ನ ಎಲ್ಲ ಚಿತ್ರಗಳ ನಿರ್ದೇಶಕರು ತಂದೆ ಸ್ಥಾನದಲ್ಲಿ ನಿಂತರೆ, ನನ್ನ ಎಲ್ಲ ಚಿತ್ರಗಳ ನಿರ್ಮಾಪಕರು ತಾಯಿ ಸ್ಥಾನದಲ್ಲಿ ನಿಲ್ತಾರೆ. ಹಾಗೆ ನನ್ನ ಹೆತ್ತವರು, ನನ್ನನ್ನು ಹೊತ್ತವರು ಅಂತಂದರೆ ನನ್ನ ಯಜಮಾನರ ಮನೆಯವರು, ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನನ್ನ ಚಿತ್ರ ಜೀವನದಲ್ಲಿ ಭಾಳ ಸಣ್ಣ ಪುಟ್ಟ ಪಾತ್ರಗಳಿಂದ ಪ್ರಾರಂಭ ಮಾಡಿದೆ. ಎಂದು ನಾನು ಭಾಳ ಸಣ್ಣ ಪುಟ್ಟ ಪಾತ್ರಗಳೇ ಮಾಡ್ತಾ ಇದ್ದೀನಿ. ನನಗೆ ಹೀರೋಯಿನ್ ಪಾತ್ರ ಸಿಗಲಿಲ್ಲ, ನಾಯಕಿಯಾಗಿ ಅಭಿನಯ ಮಾಡಲಿಲ್ಲ ಅಂತ ನಾನು ಎಂದೂ ಕೊರಗಲೇ ಇಲ್ಲ. ಯಾಕಂದರೆ ಸಮುದ್ರದಷ್ಟು ಸವಾಲುಗಳು ನಮ್ಮ ಮುಂದೆ ಇದ್ದರೂ ಆಕಾಶದಷ್ಟು ಅವಕಾಶಗಳು ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ನಾನು ಬೆಳೆದೆ. ನನ್ನ ದೈವ ಕೂಡ ನನ್ನನ್ನು ಕೈ ಹಿಡಿತು ಅಂದರೆ ತಪ್ಪಾಗಲಾರದು. ಹಲವಾರು ವಿಚಾರಗಳನ್ನು ಮಾತಾಡಬೇಕು ಅಂತ ಆಸೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕು ಅಂತ ಆಸೆ. ಯಾರಿಂದ ಪ್ರಾರಂಭ ಮಾಡಲಿ, ಯಾರನ್ನು ನೆನೆಸ್ಕೊಳ್ಳಿ? ನಾನು ಈ ಭೂಮಿಗೆ ಬರಲು ಕಾರಣವಾದರೆ ನನ್ನ ಹೆತ್ತವರು, ನನ್ನ ಚಿತ್ರರಂಗದಲ್ಲಿ ನನ್ನನ್ನು ಹೆಸರನ್ನು ಬದಲಾಯಿಸಿ ಜೀವನ ಕೊಟ್ಟವರು ನನ್ನ ಚಿತ್ರರಂಗದ ಹಿರಿಯರು, ಗುರುಗಳು, ಮತ್ತು ನನಗೆ ಶ್ರೀಮತಿಯಾಗಿಸಿದ ನನ್ನ ಯಜಮಾನರು, ನನ್ನನ್ನು ತಾಯಿಯಾಗಿಸಿದ ನನ್ನ ಮಗ ಶ್ರೀಕೃಷ್ಣ, ಎಲ್ಲರೂ ಅಭಿಮಾನಿಸುವ ಅಥವಾ ನನ್ನನ್ನು ಗೌರವದಿಂದ ನೋಡುವ ತಾರಮ್ಮ ಅಂತ ಕರೆದ ಎಲ್ಲರೂ ಅಮ್ಮನಾಗಿಸಿದ ಎಲ್ಲ ನನ್ನ ಅಭಿಮಾನಿ ದೇವರುಗಳು, ಎಲ್ಲ ಹಿತೈಷಿಗಳು, ಎಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅಂದರೆ ನಾವು ಹುಟ್ಟಿದ ಊರನ್ನು ನಾವೆಂದು ಮರೀಲಿಕ್ಕೆ ಸಾಧ್ಯ ಇಲ್ಲ. ತಾಯಿ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗೋದಿಲ್ಲ.
ಹಾಗೆ ನಾವು ಬಯಸದೇ ಬಂದ ಭಾಗ್ಯ. ಆಗಲೇ ಭಾರದ್ವಾಜ್ ಅವ್ರು ಹೇಳ್ತಾ ಇದ್ರು, ನನಗೆ ಯಾಕೆ ಈ ಅವಾರ್ಡ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಈಗ ಅವರೇ ಉತ್ತರ ಕೊಟ್ಟರು ಅದಕ್ಕೆ. ನಾನು ಕ್ರಿಕೆಟ್ ಆಡಬೇಕಾದ್ರೆ ಕರೆ ಕೊಟ್ಟರು ಅಂತ. ಹಾಗೆ ನನಗೆ ಬಯಸದೇ ಬಂದ ಪ್ರೀತಿ, ಗೌರವ ಅಥವಾ ಈ ಅಭಿಮಾನವನ್ನು ಬೇಡ ಅನ್ನೋದಕ್ಕೆ ನನ್ನ ಯಾರ ಬಗ್ಗೆನೂ ಟಾಂಗ್ ಕೊಡ್ತಾ ಇಲ್ಲ. ನಾನೇನು ಭಯ ಆಗುತ್ತೆ ಏನಾದರೂ ಮಾತಾಡಿದ್ರೆ, ಅದನ್ನು ಭಾಳ ಅತ್ಯಂತ ಗೌರವದಿಂದ ಸ್ವೀಕಾರ ಮಾಡ್ತೇನೆ. ನನಗಿಷ್ಟೇ ಅನಿಸೋದು, ನಮ್ಮ ಕಣ್ಣು ಚೆನ್ನಾಗಿದ್ದರೆ ಈ ಪ್ರಪಂಚ ಚೆನ್ನಾಗಿ ಕಾಣುತ್ತೆ, ನಮ್ಮ ಮನಸ್ಸು ಚೆನ್ನಾಗಿದ್ದರೆ ಪ್ರಪಂಚಕ್ಕೆ ನಾವು ಚೆನ್ನಾಗಿ ಕಾಣಿಸ್ತೀವಿ. ಸತ್ಯ ಸತ್ಯ. ನೀವೆಲ್ಲರೂ ಎಲ್ಲೋ ಹುಟ್ಟಿದಿರಿ, ಎಲ್ಲೋ ಬೆಳೆದಿದ್ದೀರಿ, ಆದರೆ ಇಲ್ಲಿ ಬಂದು ಬದುಕನ್ನು ಕಟ್ಕೊಳ್ತಿದ್ದೀರಿ. ಎಲ್ಲರಿಗೂ ನಾನು ಆಗಲೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ, ಮಕ್ಕಳು ಫಾರಿನಲ್ಲಿ ಇದ್ದಿದ ತಕ್ಷಣ ತಂದೆ ತಾಯಿಗಳು ಹಲವಾರು ಕನಸುಗಳನ್ನು ಕಂಡಿರ್ತಾರೆ. ಯಾಕಂದರೆ ಅವರು ಕಷ್ಟಪಟ್ಟು ನಿಮಗೆ ಜೀವನವನ್ನು ಕಟ್ಕೊಳ್ಳೋಕ್ಕೆ ದಾರಿ ಮಾಡಿಕೊಟ್ಟಿರ್ತಾರೆ, ತುಂಬ ಮಾಡ್ತಾರೆ, ತುಂಬ ಚೆನ್ನಾಗಿ ಅನುಕೂಲವಾಗಿರ್ತಾರೆ, ಇದೆಲ್ಲ ಅಂದ್ಕೊಂಡಿರ್ತಾರೆ. ಆದರೆ ಇಲ್ಲಿ ಬಂದು ಕಷ್ಟಪಡುವ ಜನಗಳಿಗೆ ಗೊತ್ತು ಅದು ಎಷ್ಟು ಕಷ್ಟದಿಂದ ಬದುಕ್ತಿರ್ತಾರೆ. ನಾನು ಬಹಳ ಜನನ ಹತ್ತಿರದಿಂದ ನೋಡಿದ್ದೀನಿ. ಆಗಲೇ ಜೋಗಿಯರವರು ಮಾತಾಡ್ತಾ ತುಂಬ ಚೆನ್ನಾಗಿ ಹೇಳಿದ್ರು, ಕನ್ನಡ ಭಾಷೆಯನ್ನು ನಾವೆಲ್ಲರೂ ಹುಡುಕಬೇಕು ಅಂತಂದರೆ ಇಂತಹ ಕಡೆಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ ಅನ್ನುವ ಸತ್ಯವನ್ನು ಅವರು ಬಿಚ್ಚಿಟ್ರು. ಕನ್ನಡವನ್ನಷ್ಟೇ ಅಲ್ಲ, ತಮ್ಮ ಬದುಕನ್ನು ಹೇಗೆ ಬದುಕಬೇಕು, ಕನ್ನಡ ತಾಯಿಗೆ ಹೇಗೆ ನಮನ ಕೊಡಬೇಕು, ಕನ್ನಡಿಗರಿಗೆ ಹೇಗೆ ಗೌರವಿಸಬೇಕು, ಕನ್ನಡಿಗರನ್ನು ಕರೆದು ನಮ್ಮ ಮನೆಯವರು ಇವರು ಅಂತ ಹೇಗೆ ಅಭಿಮಾನಿಸಬೇಕು ಅನ್ನೋದನ್ನು ನೀವೆಲ್ಲರೂ ಇವತ್ತು ತೋರಿಸ್ಕೊಟ್ಟಿದ್ದೀರಿ. ಮುಖ್ಯವಾಗಿ GKD ಗ್ರೂಪ್ಸ್ ಅವರಿಗೆ, ಅಂದರೆ ನನಗೆ ಪೀಟ್ರ್ ಮಾತ್ರ ಬಂದು ಮೊದಲು ಕರೆದಿದ್ದು, ನನಗೆ ದೀಪಕ್ ಮತ್ತು ದೀಪಿಕಾರ್ ಅವರು ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲ ಗೊತ್ತಾಯಿತು, ದೀಪಕ್ ಮತ್ತು ದೀಪಿಕಾರ್ ಅವರು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅಂತೇಳಿ. ದೀಪಕ್, ದೀಪಿಕಾ, ನಿಮ್ಮೆಲ್ಲ ಸಂಗಡಿಗರಿಗೂ, ಪೀಟರ್ ಮತ್ತು ಎಲ್ಲ ಹುಡುಗರಿಗೂ ನಿಮ್ಮ ಮನೆಯ ಮಗಳು ತಾರಾ ಮಾಡುವ ಹೃದಯಪೂರ್ವಕವಾದ ವಂದನೆಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ತಾರಮ್ಮ. ಎಲ್ಲ ಪಾತ್ರಕ್ಕೂ ಒಂದು ಕೈಗನ್ನಡಿ ಅಂತ ಏನಾದರೂ ಇದ್ರೆ ಅದು ನಮ್ಮ ತಾರಮ್ಮ ಅವರೇ. ಸೊ ಅಂತಹ ಪಾತ್ರಗಳ ಮೂಲಕ ಸದಾ ನಮ್ಮ ಹೃದಯಗಳಲ್ಲಿ ಬೆಳಗ್ತಾ ಇರ್ತಾರೆ ತಾರಮ್ಮ ಅವರು. ಆ್ಯಂಡ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಜೀವಮಾನ ಶ್ರೇಷ್ಠ ಸಾಧನೆ ಅಂದ ತಕ್ಷಣ ಅದು ಪಾಸ್ ಅಲ್ಲ, ಅದು ಎಂಡ್ ಅಲ್ಲ. ಇಲ್ಲಿಂದ ಮತ್ತೊಂದು ಇತಿಹಾಸ, ಮತ್ತೊಂದು ಹೊಸ ಅಧ್ಯಾಯ ಶುರುವಾಗ್ತಾ ಇದೆ. ಅದು ಚೆನ್ನಾಗಿ ಆಗಿ ಯಾವಾಗಲೂ ನಮ್ಮನ್ನ ರಂಜಿಸ್ತಾ ಇರಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಥ್ಯಾಂಕ್ ಯು.